ಹಲೋ, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ, ಬಿಕಾಸ್ ಸಂಡೇ ಇರೋದ್ರಿಂದ ಎಗ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮೊಟ್ಟೆನ ಕರೆಂಟ್ ಸ್ಟವ್ ಮೇಲೆ ಬೇಯಕ್ಕಿಟ್ಟೆ. ಕರೆಂಟ್ ಸ್ಟವ್ ಮೇಲೆ ಬೇಯಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕಡೆ ಜಾರ್ಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತಿದ್ದೆ. ಅಷ್ಟರಲ್ಲಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನನಗೆ ವಿಡಿಯೋ ಮಾಡೋದಕ್ಕೆ ಇನ್ಸ್ಪೈರ್ ಆಗುತ್ತೆ. ಆಫ್ ಮಾಡಿ ಇವಾಗ ಅದು ಕೋಟಿಂಗ್ ಎಲ್ಲ ರಿಮೂವ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ. ಬಟ್ ನಮಗಂತೂ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ರೆಡಿ ಮಾಡಿಕೊಂಡೆ. ಪುದೀನ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಅನಾನಸ್ ಹೂವು ಮತ್ತು ಪಲಾವ್ ಎಲೆ ಒಂದು ಹಾಕಿರ್ತೀನಿ, ಮತ್ತು ಲವಂಗ, ಚಕ್ಕೆ, ಒರಟಿ ಮೊಗ್ಗು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಇಲ್ಲಿ ಎಣ್ಣೆ ಬಿಟ್ಟು ಮಾಮೂಲಿ ಮಸಾಲೆ ಹಾಕೋದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಪುದೀನ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಕಿದ್ದೀನಿ ನೋಡಿ, ಕಾಯಿಲಿ. ಈರುಳ್ಳಿನ ಎಣ್ಣೆಗೆ ಹಾಕಿದ್ದೀನಿ. ನಾನು ಪಲಾವ್ ಎಲೆ ಆಗಲಿ ಮಸಾಲೆ ಐಟಮ್ ಮರಾಠಿ ಮೊಗ್ಗು, ಅನಾನಸು, ಲವಂಗ, ಚಕ್ಕೆ ಅದೇನೂ ಹಾಕಲ್ಲ. ಏಕೆಂದರೆ ನನಗೆ ತಿನ್ನಬೇಕಾದ್ರೆ ಅವೆಲ್ಲ ಬಾಯಿ ಅಷ್ಟು ಸಿಗೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಮಸಾಲೆಗೆ ರುಬ್ಕೊಬಿಡ್ತೀನಿ. ಆಲ್ಮೋಸ್ಟ್ ಮಸಾಲೆಗೆ ರುಬ್ತೀನಿ. ಯಾವಾಗಲೂ ಅಷ್ಟೇ, ನಾನು ಹಾಕಲ್ಲ. ಏನಾದರೂ ಜಾಸ್ತಿ ಅಡುಗೆ ಹಬ್ಬಗಳಲ್ಲಿ ಈ ಥರ ಟೈಮಲ್ಲಿ ಹಾಕ್ತೀನಿ. ಯಾಕೆಂದರೆ ಬೇರೆಯವ್ರಿಗೆ ಬಡಿಸ್ತೀವಲ್ವ, ಸ್ವಲ್ಪ ಆಯಿಲ್ಗೆ ಮಸಾಲೆ ಹಿಡೀಲಿ ಅಂತ ಅಂದ್ಬಿಟ್ಟು ಹಾಕ್ತೀನಿ. ಬಟ್ ನಮಗೆ ಮಾಡಿಕೊಂಡ್ರೆ ನಾನು ಹಾಕಲ್ಲ ಅಷ್ಟಾಗಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಬ್ರೌನ್ ಕಲರ್ದಲ್ಲಿ. ಕರೆಂಟ್ ಸ್ಟವಲ್ಲೇ ಮಾಡ್ಬೋದಾಗಿತ್ತು. ಅಲ್ಲಿ ಮೇಲ್ಗಡೆ ಸೆಲ್ಫ್ ಇರೋದ್ರಿಂದ ಸ್ವಲ್ಪ ತಿರ್ಗೋದು ಅವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇದರಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಆ್ಯಕ್ಚುಲಿ ಮಸಾಲೆಗಳು ಇವಾಗ ನಾವು ಎಣ್ಣೆಗೆ ಚಿತ್ರಾನ್ನ ಮಾಡಲಿ, ಉಪ್ಪಿಟ್ಟು ಮಾಡಲಿ, ಆಲ್ಮೋಸ್ಟ್ ಟೊಮೆಟೊ ಒಬ್ಬೊಬ್ರಿಗೆ ಹಾಗೆ ಸಿಕ್ಕಿದ್ರೆ ಇಷ್ಟ ಆಗುತ್ತೆ. ಸ್ವಲ್ಪ ಜನಕ್ಕೆ ಹೇಗೆ ಅಂದರೆ ಟೊಮೆಟೊ ಸಿಗಬಾರ್ದು, ಫುಲ್ ಸ್ಮ್ಯಾಶ್ ಆಗಿರಬೇಕು. ಆ ಥರ ಇರೋರು ಬೇಗ ಸ್ಮ್ಯಾಶ್ ಆಗಬೇಕು ಅಂದರೆ ಸೀಕ್ರೆಟ್ ಇದೆ. ಸಾಲ್ಟ್ನ ಹಾಕಿ, ಸ್ವಲ್ಪ ಹಾಕಿ, ಸಾಲ್ಟ್ ಹಾಕಿ ಒಂದು 5 ನಿಮಿಷ ಹಾಗೆ ಬಿಡಿ. ಟೊಮೆಟೊ ಫುಲ್ ಸ್ಮ್ಯಾಶ್ ಆಗಿರುತ್ತೆ. ಯಾಕೆ ಅಂದರೆ ಸೈಂಟಿಫಿಕ್ಕಾಗಿ ಅದು ರೀಸನ್ ಸಾಲ್ಟ್ ಮತ್ತು ಟೊಮೆಟೊ ಹುಳಿ ಇರುತ್ತೆ. ಸಾಲ್ಟ್ ಮತ್ತು ಅದು ರಿಯಾಕ್ಷನ್ ಆಗಿ ಆ ಥರ ಆಗೋದು ಅನಿಸುತ್ತೆ. ಅಷ್ಟಾಗಿ ಗೊತ್ತಿಲ್ಲ, ಬಟ್ ನಾನು ತುಂಬ ದಿನದಿಂದ ನಾನು ಯೂಟ್ಯೂಬಲ್ಲಿ ನೋಡಿ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ. ಚೆನ್ನಾಗಿ ಬೆಂದಿರುತ್ತೆ, ಸ್ಮ್ಯಾಶ್ ಆಗಿರುತ್ತೆ. ಬೆಂದಿದೆ, ಮಸಾಲೆ ಕೂಡ ಹಾಕೋಣ. ಇದು ಬೇಯಲಿ ಸ್ವಲ್ಪ. ಅಷ್ಟರಲ್ಲಿ ಮೊಟ್ಟೆ ರೆಡಿ ಮಾಡ್ಕೊಳ್ಳೋಣ. ಆಗಿದೆ. ಈ ಮೊಟ್ಟೆ ಏನಂತಂದರೆ ನಾಟಿ ಕೋಳಿ ಮೊಟ್ಟೆ. ಇದು ನಾವು ಮನೆಯಲ್ಲೇ ಸಾಕೊಂಡಿದ್ದೀವಿ ಕೋಳಿನ.
ನಾಟಿ ಕೋಳಿನ. ಮಕ್ಳಿಗೆ ಬೇಕು ಅನ್ನೋದಕ್ಕೋಸ್ಕರ, ಮಕ್ಳಿಗೆ ಆಲ್ಮೋಸ್ಟ್ ಕ್ಯಾಲ್ಶಿಯಮ್ ಬೇಕು ಅಂದರೆ ಮೊಟ್ಟೆ ಕೊಡಲೇಬೇಕು. ನೀವು ಅಷ್ಟೇ ಮಕ್ಳಿಗೆ ಡೈಲಿ ಆದಷ್ಟು ದಿನಕ್ಕೆ 1 ಮೊಟ್ಟೆ ಅಥವಾ 2 ಕೊಡೋಕ್ಕಾಗಲಿಲ್ಲ ಅಂದರೂ 1 ಆದರೂ ಕೊಡಿ. ಮಕ್ಳಿಗೆ ಕ್ಯಾಲ್ಶಿಯಮ್ ಈ ಟೈಮಲ್ಲಿ ತುಂಬ ಅವಶ್ಯಕತೆ ಇದೆ. ನಾವು ಮಕ್ಳಿಗೋಸ್ಕರನೇ ನಾವು ನಾಟಿ ಕೋಳಿ ಸಾಕಿದ್ದೀವಿ, ಮಕ್ಳಿಗೆ ಮೊಟ್ಟೆ ಬೇಕು ಅಂತ. ಹಾಗಾಗಿ ನಾಟಿ ಕೋಳಿ ಮೊಟ್ಟೆ ಸಿಪ್ಪೆ ಬಿಡಿಸಿದ್ದೀನಿ. ಇವಾಗ ಮಸಾಲೆ ಬೆಂದಿದೆ, ಅದಕ್ಕೆ ಹಾಕೋಣ. ಯಾಕೆಂದರೆ ಸ್ವಲ್ಪ ಹೀಗೆ ಕಟಾಪ್ ಥರ ಲೈಟಾಗಿ ಮಾಡೋಣ. ಲೈಟಾಗಿ ಹಿಂಗೆ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಳಗಡಿಕೆ ಮಸಾಲೆ ಹಿಡಿಯುತ್ತೆ. ಆಲ್ಮೋಸ್ಟ್ ನಾನು ಬಿರಿಯಾನಿಗಾಗಲಿ ಚಿಕನ್ ನಾನ್ ವೆಜ್ ಇದಕ್ಕೆಲ್ಲ ವೆಜ್ ಪಲಾವ್ ಮಾಡಿದಾಗಲೂ ನಾನು ಈ ಮಸಾಲೆ ಲೈಟಾಗಿ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತೀನಿ. ಬಟ್ ಆಲ್ಮೋಸ್ಟ್ ನಾನ್ ವೆಜ್ಗೆ ನಾನು ಯೂಸ್ ಮಾಡೋದು ತೇಜು ಮಸಾಲ ನಂಗೆ ಆಲ್ಮೋಸ್ಟ್ ಇಷ್ಟ. ಬಿರಿಯಾನಿ ಪೌಡರ್ ಇಲ್ಲ, ಚಿಕನ್ ಮಸಾಲ ಫ್ರೈ ಇದೆ, ಅದನ್ನೇ ಹಾಕಿ ಟ್ರೈ ಮಾಡೋಣ. ಏನಾಗಲ್ಲ, ಆ ಮಸಾಲೆ ಈ ಮಸಾಲೆ ಅಂತಾರೆ. ಬಿರಿಯಾನಿ ಪೌಡರ್, ಚಿಕನ್ ಚಾಪ್ಸ್, ಫಿಶ್ ಫ್ರೈ ಪೌಡರ್, ಫಿಶ್ ತವಾ ಫ್ರೈ ಪೌಡರ್ ಎಲ್ಲ ಇದೆ. ಬಟ್ ಎಲ್ಲದಕ್ಕೂ ಹಾಕೋದು ಒಂದೇ ಮಸಾಲೆ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರ್ಬೋದೇನೋ. ಬಟ್ ಎಲ್ಲದಕ್ಕೂ ಚಕ್ಕೆ, ಲವಂಗ, ಪಲಾವ್ ಮಸಾಲ ಇವೇ ಹಾಕೋದು. ಲೈಟಾಗಿ ಹಾಕೋಣ, ಜಾಸ್ತಿ ಬೇಡ. ಮಸಾಲೆ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸಾಕು. ಅದು ಬೇಲಿ. ಸ್ವಲ್ಪ ಧನಿಯಾ ಪುಡಿ, ಮಸಾಲೆ ಬೆಂದಿದೆ. ಅಕ್ಕಿ ತೊಳಿನಿ. ಇವಾಗ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಆಯಿತು. ಇಲ್ಲೇ ಇರೋ ಕಾರಣ ಬೇಗ ಖಾಲಿ ಆಗಿರಲಿ ಅಂತ ಇವಾಗ ಕರೆಂಟ್ ಸ್ಟವ್ ಮೇಲೆ ಇಡೋಣ. ಇಲ್ಲಿ ವಿಶಲ್ ಕೂಗಿ. ಅಂದರೆ ಅಮ್ಮ ಒಂದು ದೋಸೆ ಹಾಕ್ಕೊಟ್ಟಿದ್ದಾಳೆ, ನಾನು ಒಂದು ದೋಸೆ ತಿನ್ನಬೇಕು. ಒಂದು ದೋಸೆ ಮುಗಿದ್ರೆ ನಂದು ಊಟ ಟಿಫನ್ ಮುಗೀತು ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ. ಏನು ಮಾಡಬೇಕು ಅಂದರೆ, ಒಂದು ದೋಸೆ ಮೇಲೆ ಅವರು ಒಂದು ಪೀಸು ತಿನ್ನಲ್ಲ ನನ್ನ ಮಕ್ಕಳು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಿಂಪಲ್ ಟೆಕ್ ಅಂದರೆ ಒಂದು ದೋಸೆ, ನಮ್ಮಮ್ಮ ಒಂದು ದೋಸೆ ಹೇಳೈತೆ, ನಾವು ಒಂದು ದೋಸೆ ತಿನ್ನಬೇಕು, ತಿಂದರೆ ಮುಗೀತು ಅಂದ್ಕೊಂಡು ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗಿರ್ತಾರೆ. ನಾನೇನು ಮಾಡ್ತೀನಿ ಅಂತ ಅಂದರೆ, ಬ್ಲರ್ ಆಗ್ತಿದೆ ಅನಿಸುತ್ತೆ ವೀಡಿಯೋ. ನಾನೇನು ಮಾಡ್ತೀನಿ ಅಂತ ಅಂದರೆ, ಈಗ ಒಂದು ದೋಸೆ, ಅಮ್ಮ ಒಂದು ದೋಸೆ ಸಾಕು ಅಂತ ಹೇಳ್ತಾರೆ. ಬಟ್ ಎಲ್ಲ ತಾಯಂದರು ಇದನ್ನು ಆಲ್ಮೋಸ್ಟ್ ಮಾಡ್ತೀರಾ ಅನಿಸುತ್ತೆ, ನನ್ನದೇನು ಸ್ಪೆಷಲ್ ಇಲ್ಲ. ಅದು ದೋಸೆ ಸರಿಗೆ ಇನ್ನೂ ಒಂದು ಅರ್ಧ ದೋಸೆ ಆಗೋಷ್ಟು ಸರಿ ಹಾಕ್ಬಿಟ್ಟು 1.5 ದೋಸೆನ ಒಂದೇ ದೋಸೆಗೆ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಯಾಕೆಂದರೆ ಹೊಟ್ಟೆ ತುಂಬ ತಿನ್ನಲಿ ಅನ್ನೋ ಒಂದು ಉದ್ದೇಶಕ್ಕೆ. ಆಟಾಡೋ ಮಕ್ಕಳಲ್ವಾ, ಏನೋ ಒಂದು ತಿನ್ನಬೇಕು, ಆಟ ಆಡಬೇಕು ಅಷ್ಟೇ. ಅವ್ರಿಗೆ ಸ್ನ್ಯಾಕ್ಸ್ ಅಂದರೆ ಇಷ್ಟ ಆಗುತ್ತೆ. ಅಂಗಡಿ ತಿಂಡಿಗಳವೆಲ್ಲ ಅವೆಲ್ಲ ನಾನು ಕೊಡೋದೇ ಇಲ್ಲ. ಅವೆಲ್ಲ ನಮ್ಮ ಮನೇಲಿ ಇರೋದೂ ಇಲ್ಲ. 3 ಟೈಮ್ ಊಟ, ಹಾಲು ತುಪ್ಪ ಇವೆಲ್ಲ ಇಷ್ಟು ಬಿಟ್ಟರೆ ನಾನು ತಿಂಡಿ ಅಂತೂ ಕೊಡಲ್ಲ. ಆ ಥರ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಅಂದರೆ ದೋಸೆ ಸ್ವಲ್ಪ ಜಾಸ್ತಿ ತಿನ್ನಲಿ ಅಂತ ಅಂದ್ಬಿಟ್ಟು ಆ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡ್ತಾ ಇರೋರಿಗೆ ಓಕೆ, ಬಟ್ ಯೂಸ್ ಮಾಡಿಲ್ಲ ಅಂದರೆ ನೋಡಿ, ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಆಲ್ಮೋಸ್ಟ್ ಅಡುಗೆ ಮಾಡೋದು ಬಂದು ಕರೆಂಟ್ ಸ್ಟವಲ್ಲಿ. ಯಾಕೆ ಅಂತಂದರೆ ಇವಾಗ ಸಿಲಿಂಡ್ರು ಬೇರೆ ಪ್ರಾಬ್ಲಮ್ ಆಗಿದೆ. ಸಿಲಿಂಡ್ರ್ ಎಲ್ಲೂ ಸಿಗ್ತಿಲ್ಲ. ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಅಂದರೆ ಮೇನ್ ಕುಕ್ಕಿಂಗ್ ಅಂದರೆ ಬೇಕೇ ಬೇಕು ಅನ್ನೋಕ್ಕೆ ಗ್ಯಾಸ್ ಯೂಸ್ ಮಾಡ್ತೀನಿ. ಬಟ್ ಆಲ್ಮೋಸ್ಟ್ ಕರೆಂಟ್ ಸ್ಟವಲ್ಲೇ. ಯಾಕೆಂದರೆ ನಮ್ಮದೇನು ಸ್ಟೀಲೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ. ಎಲ್ಲ ಥರ ಪಾತ್ರೆಗಳನ್ನೂ ಇಡ್ಬೋದು, ಸಿಲ್ವರ್ ಅಲ್ಯೂಮಿನಿಯಂ ಎಲ್ಲನೂ ಇಡ್ಬೋದು. ಹಾಗಾಗಿ ನಾನು ಕರೆಂಟ್ ಸ್ಟವ್ವೇ ಯೂಸ್ ಮಾಡೋದು. ನಾನು ಇದನ್ನು ಆರ್ಡ್ರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಅಂಗಡಿಗಳಲ್ಲಾದರೆ ಆಲ್ಮೋಸ್ಟ್ 3,000-3,500 ಆಗುತ್ತೆ. ಬಟ್ ಫ್ಲಿಪ್ಕಾರ್ಟಲ್ಲಿ ಜಸ್ಟ್ 2,300 ಏನೋ ಆಗಿತ್ತು. ಬಟ್ ಕ್ವಾಲಿಟಿ ಸೂಪರ್ ಆಗಿದೆ. ಆಲ್ಮೋಸ್ಟ್ 1.5 ಇಯರ್ ಆಯ್ತು ನಾನು ತೊಗೊಂಡು. ಬಟ್ ಒಂದು ಸಲನೂ ರಿಪೇರಿ ಬಂದಿಲ್ಲ. ಚೆನ್ನಾಗಿದೆ. ಬೇಕಾದರೆ
ಕಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆನ್ನಾಗಿದೆ ತುಂಬ, ಬೇಕಾದವ್ರು ಪರ್ಚೇಸ್ ಮಾಡಿ, ಯೂಸ್ ಆಗುತ್ತೆ. ಬೆಟರ್ ಕರೆಂಟ್ ಸ್ಟವ್ ಇದ್ದರೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.